ಎಲ್ರಿಗೂ ನಮಸ್ಕಾರ. UK ಸ್ಟೈಲ್ ಬಡದ್ ರೊಟ್ಟಿ ಮಾಡೋಣ ಬನ್ರಿ. ಮೊದಲ ಎಷ್ಟು ಬೇಕಷ್ಟು ಹಿಟ್ಟು ಹಾಕ್ಕೊಂಡು ಅದ್ರ ಒಳಗಡೆ ರೌಂಡ ಮಾಡ್ಕೋಬೇಕು. ಆಮೇಲೆ ಬಿಸಿನೀರು ಹಾಕ್ಕೋಬೇಕ್ರಿ. ಫುಲ್ ಕುದಿ ನೀರು ಬಿಸಿನೀರು ಹಾಕ್ಕೊಂಡು ಹಿಟ್ಟೆಲ್ಲ ಅದಕ್ಕೆ ಮುನ್ಗಿಸ್ಕೋಬೇಕು. ಚೆಂದಾಗಿ ಹಿಟ್ಟೆಲ್ಲ ಅದಕ್ಕೆಲ್ಲ ಮೆತ್ತಿ ಆದಮೇಲೆ ಇಷ್ಟು ಹಿಟ್ಟು ಅದಕ್ಕೆ ಮೆತ್ತಿ ಕಾಯಿಸಿ ಒಂದು 5 ನಿಮಿಷ ಬಿಟ್ಟು ಆಮೇಲೆ ನಾದಕ್ಕೆ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ಹಂಗೆ ನಾದಬೇಕಂದ್ರೆ ಹಂಗೆ ನಾದಿ ಜಿಗಿಟ್ ಚೆಂದಾಗ ಬಂದ್ಬಿಡ್ತೈತೆ ರೀ ಅದು. ನೋಡ್ರಿ ಅದು ಹೆಂಗೆ ನಾದಬೇಕಂದ್ರೆ ಹಿಟ್ಟು ಎಲ್ಲಿ ಹತ್ತಿರ್ಬಾರ್ದು ಕಲ್ಲಿಗೆ, ಎಲ್ಲ ನೀಟಂಗೆ ಬಂದಿರ್ಬೇಕು. ಹಂಗೆ ನಾದ್ಕೊಂಡು ಎಷ್ಟು ಬೇಕಷ್ಟು ಹಿಟ್ಟು ತೊಗೊಂಡು ಮುಂಚೆ ಸ್ವಲ್ಪ ಹಿಟ್ಟು ಹಾಕಿ ರೌಂಡಂಗೆ ಬಡ್ಕೊಂಡು ಎಲ್ಲ ಕಡೆ ಮೆತ್ತಗೆ ಮಾಡ್ಕೊಂಡು ಹೋಗ್ಬೇಕು ನೋಡ್ರಿ. ರೊಟ್ಟಿ ಹಾಕೋ ಹಂಗೆ ಬಡ್ಕೊಂಡು ಹೋಗಿ ಆಮೇಲೆ ಎರಡು ಕೈಲೇ ಬಡಕ್ಕೆ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ಅದು ದೊಡ್ಡದಾಕೈತೆ, ದೊಡ್ಡದಾದ್ಕೊಳ್ಳಿ ಮುಗೀತು ಬಡದ ರೊಟ್ಟಿ. ಒಂದು ಕಡೆ ಹಂಚು ಕಾಯಕ್ಕೆ ಇಡ್ಬೇಕು ನೋಡ್ರಿ. ಮತ್ತು ಹಂಚು ಕಾಯಕ್ಕೆ ಇಟ್ಟಿದ್ದಾದ್ಮೇಲೆ ಅದು ಕಾದೈತೇನ ಅಂತ ನೋಡ್ಕೊಂಡು ಕೇಸಿ ರೊಟ್ಟಿ ಹಾಕ್ಬಿಟ್ರೆ ಆಕೈತೆ ನೋಡ್ರಿ. ನಾವು ತಳ್ಳಂಗೆ ಮಾಡ್ಕೊಂಡೇವೆ. ಮತ್ತು ನೀವು ಹೆಂಗೆ ಬೇಕು ಹಂಗೆ ಬಡ್ಕೋಬೇಕು. ಬೇಕಿದ್ದ ಒಂದು ಸ್ವಲ್ಪ ದಪ್ಪಂಗೆ ಬಡ್ಕೋಬೋದ. ನಾವು ತಳ್ಳಂಗೆ ಬಡ್ಕೊಂಡೇವೆ ನೋಡ್ರಿ. ಗೊತ್ತಾಕೈತೆ ನಿಮ್ಗೆ ಅಲ್ಲಿ. ಚೆಂದಾಗ ರೊಟ್ಟಿ ಹಾಕಿದ್ದಾದ್ಮೇಲೆ ಎಲ್ಲದಕ್ಕೂ ಅರ್ಬಿ ಹಚ್ಬೇಕು. ಅರ್ಬಿಲಿ ನೀರು ಹಚ್ಚಿ ಒಂದು 2 ನಿಮಿಷ ಬಿಟ್ಟು ಮತ್ತು ಈ ಸೈಡ ಹೊಳಿಸ್ಬೇಕು. ಎರಡು ಕಡೆ ಚೆಂದಾಗ ಬೇಯಿಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಅರ್ಬಿ ತೊಗೊಂಡು ಒತ್ತಬೇಕು ಹಂಗೆ. ಆಮೇಲೆ ಆ ಕಡೆ ಈ ಕಡೆ ಸ್ವಲ್ಪ ಉಪ್ಕೋತೈತ್ರಿ ಅದು ರೊಟ್ಟಿ. ಅವಾಗ ಅನ್ಕೋಬೇಕು ನಮ್ಮ ರೊಟ್ಟಿ ಆಗತ್ತೈತೆ ಅಂತಂದು ಮುಗೀತು. ಇಷ್ಟಾದ ಜೋಳದ ರೊಟ್ಟಿ ಬಡದು ಮಾಡಿದ್ದ ಮನ್ಯಾಗ ಮಾಡ್ಕೊ